ಅಂತ ಅಭಿವೃದ್ಧಿ ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯವನ್ನ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯನವ್ರಿಗೆ ಸಲ್ತದೆ. ಇದನ್ನು ನಾನು ಹೇಳ್ತಾ ಇಲ್ಲ, ಮಾನ್ಯ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಅವರು ಇವತ್ತು ಕರ್ನಾಟಕ ರಾಜ್ಯ ದೇಶದಲ್ಲೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರ ನಂಬರ್ 1 ಅಂತ ಹೇಳಿದ್ದಾರೆ. ಈ ರೀತಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನು ಗ್ಯಾರಂಟಿಗಳ ಬಗ್ಗೆ ಬೊಬ್ಬ ಹೊಡಿತಾರೆ ಕಾಂಗ್ರೆಸ್ ಪಕ್ಷದವ್ರು, ನಾಚಿಕೆ ಆಗ್ಬೇಕು ಇವರಿಗೆ. ಉಚಿತ ಬಸ್ ಅಂತೇಳಿ ಶಕ್ತಿ ಯೋಜನೆ ಅಂತ ಹೇಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಬಸ್ಗಳು ಓಡಾಡ್ತಾ ಇಲ್ಲ, ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ. ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳುಗಳು ಪರದಾಡ್ತಾ ಇದ್ದಾರೆ ಬಸ್ಸಿನ ವ್ಯವಸ್ಥೆ ಇಲ್ಲದೇನೆ. ಬಸ್ಗಳಿಲ್ಲ. ಮತ್ತೊಂದು ಕಡೆ ಡೀಸೆಲ್ ಮೇಲೆ 7 ರೂಪಾಯಿ ಜಾಸ್ತಿ ಮಾಡಿದ್ರು. ಇಲ್ಲಿವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ 20 ತಿಂಗಳಲ್ಲಿ 7.5 ರೂಪಾಯಿ ಇವತ್ತು ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ದಾರೆ. 7.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಹಾಗಾಗಿ ಬಸ್ಗಳು ಕೂಡ ಓಡಾಡ್ತಾ ಇಲ್ಲ. ಇವತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥ ಪರಿಣಾಮವಾಗಿ ಯಾವ ರೈತರು ತನ್ನ ಹೊಲಕ್ಕೆ ನೀರು ಹೊರಿಸ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ಡೀಸೆಲ್ ಉಪಯೋಗಿಸ್ತಾನೆ. ಪಂಪ್ಸೆಟ್ಗಳಿಗೆ, ಮೋಟರ್ಗಳಿಗೆ ಡೀಸೆಲ್ ಬೆಲೆನೂ ಕೂಡ ದುಬಾರಿ ಆಗಿದೆ. ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಅವನ ಹೊಲಕ್ಕೆ ಟಿಸಿ ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ಇವತ್ತು ರೈತರ ಪರವಾಗಿದ್ದೇವೆ ಅಂತ ಹೇಳ್ಕೊಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವ್ರ ಕಾಲದಲ್ಲಿ ಹಿಂದೆ 25,000 ಇದ್ರೆ ಇವತ್ತು 2.5 ಲಕ್ಷ 3 ಲಕ್ಷ ರೈತ ಕಟ್ಟಬೇಕಾಗಿದೆ. ಇಂಥ ಒಂದು ರೈತ ವಿರೋಧಿ, ಜನ ವಿರೋಧಿ, ಬಡವರ ವಿರೋಧಿ, ಹಿಂದೂಗಳ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು. ನಾನು ಕೇಳ್ತಾ ಇದ್ದೆ ನಮ್ಮ ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಉಡುಪಿ ಜಿಲ್ಲೆನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ಏನಾದ್ರು ಪೋಸ್ಟ್ ಮಾಡಿದ್ರೆ ಅವರ ವಿರುದ್ಧ ಮೊಕದ್ದಮೆ ಹಾಕ್ತಾ ಇದ್ದಾರೆ. ಅವರ ವಿರುದ್ಧ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ವಿರುದ್ಧ ಕೇಸ್ಗಳನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾವ ಪತ್ರಿಕೆಗಳಲ್ಲಿ ಬರ್ತದೋ ಆ ಪತ್ರಕರ್ತರ ಮೇಲೂ ಕೂಡ ಈಗ ಕೇಸ್ ಹಾಕ್ತಕ್ಕಂಥ ದುಷ್ಟ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಜನಪರ ಸರ್ಕಾರ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಒಬ್ಬ ಜನಪರ ಮುಖ್ಯಮಂತ್ರಿ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಒಂದು ಹಿಟ್ಲರ್ ಸರ್ಕಾರ, ಜನವಿರೋಧಿ ಸರ್ಕಾರ. ಆ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ನಾನು ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೊಂದು ಮಾತನ್ನ ಹೇಳ್ತೇನೆ. ಈ ಕಾಂಗ್ರೆಸ್ ಸರ್ಕಾರ ಪೊಲೀಸರ ದಬ್ಬಾಳಿಕೆಗೆ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರೂ ಕೂಡ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತಕ್ಕಂಥ ದಿಟ್ಟ ನಾಯಕತ್ವ ಭಾರತೀಯ ಜನತಾ ಪಾರ್ಟಿಗಿದೆ. ಬೆಳಗ್ಗೆ ಪತ್ರಕರ್ತರು ಕೇಳ್ತಾ ಇದ್ರು, ಏನ್ ಸ್ವಾಮಿ ನೀವು ಬಿಜೆಪಿಯವರು ವ್ಯಕ್ತಿ ಪೂಜೆ ಮಾಡಲ್ಲ ಅಂತ ಹೇಳ್ತೀರಿ, ನರೇಂದ್ರ ಮೋದಿಜಿಯಿಂದ ಹೋಗ್ತಿರಲ್ಲ ಯಾಕೆ ಅಂತ ಕೇಳಿದ್ರು. ಅವ್ರಿಗೆ ನಾನು ಹೇಳಿದೆ ಪತ್ರಕರ್ತ ಸ್ನೇಹಿತರಿಗೆ, ನರೇಂದ್ರ ಮೋದಿಜಿ ವ್ಯಕ್ತಿ ಅಲ್ಲ. ಈ ದೇಶದ ಒಂದು ದೊಡ್ಡ ಶಕ್ತಿ. ಆ ಪುಣ್ಯಾತ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪರಿಣಾಮವಾಗಿ ಯಾವ ಭಾರತ ಮನಮೋಹನ್ ಸಿಂಗ್ ಕಾಲದಲ್ಲಿ ಯಾವುದೇ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಅಮೆರಿಕ ಹೋದ್ರೆ ಭಿಕ್ಷಾ ಪಾತ್ರೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅಮೆರಿಕ ಯಾವುದೇ ದೇಶಕ್ಕೆ ಹೋದ್ರೆ ಭಾರತದ ಪ್ರಧಾನಮಂತ್ರಿ ಯಾವಾಗ ಬಂದ್ರು ಯಾವಾಗ ಹೋದ್ರು ಯಾವ ಪತ್ರಿಕೆಯಲ್ಲೂ ಕೂಡ ಬರೀತಾ ಇರಲಿಲ್ಲ. ಆದ್ರೆ ಇವತ್ತು ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮೆರಿಕ ಹೋದ್ರು ಕೂಡ ರತ್ನ ಗಂಬಳಿ ಹಾಕಿ ಸ್ವಾಗತ ಮಾಡ್ತಾರೆ. ಜಗತ್ತಿನ ಯಾವುದೇ ಪ್ರಧಾನಮಂತ್ರಿಗೆ, ಯಾವುದೇ ದೇಶದ ಪ್ರಧಾನಮಂತ್ರಿಗೆ ಆ ದೇಶದ ಉನ್ನತ ನಾಗರಿಕ ಗೌರವ ಸಿಗಲಿಲ್ಲ. ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ ಅರಬ್ ದೇಶಗಳು ಸೇರಿದಂತೆ ಅನೇಕ ದೇಶಗಳು, ಮೊನ್ನೆ ಶ್ರೀಲಂಕಾನು ಕೂಡ ಕೊಡ್ತು. ಆ ದೇಶದ ಉನ್ನತ ಗೌರವನ ಸಲ್ಲಿಸತಕ್ಕಂಥ ಕೆಲಸ ಆ ದೇಶಗಳು ಮಾಡಿದ್ದಾರೆ. ಯಾವ ಭಾರತ ಅಭಿವೃದ್ಧಿ ಕೂಡ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ ಅವಧಿಯಲ್ಲಿ, ಅದೇ ಭಾರತ ಇವತ್ತು ಜಗತ್ತಿನ 5ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಭಾರತ
ಇದು ನರೇಂದ್ರ ಮೋದಿಯ ಶಕ್ತಿಯ ಕಾರಣ, ಒಂದು ದಿಟ್ಟ ನಾಯಕತ್ವದ ಕಾರಣ. ಅದಕ್ಕೋಸ್ಕರ ನಾವು ಸಂದರ್ಭ ಮಾತನ್ನು ಹೇಳ್ತೇನೆ, ಯಾವುದೇ ಕಾರಣಕ್ಕೂ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಎದೆಗುಂತಕ್ಕಂಥ ಅವಶ್ಯಕತೆ ಇಲ್ಲ. ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಏನು ಬಂಡಾಟ ಇರಬಹುದು, ಈ ಸರ್ಕಾರದ ಗುಂಡಾಗಿರಿ ಬಹಳ ದಿನ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಇದೆ. ಇನ್ನೂ ಕೂಡ ಇವತ್ತು ನಮ್ಮ ಉಡುಪಿ ಜನಾಕ್ರೋಶ ಯಾತ್ರೆ ನಮ್ಮ ಆಲ್ರೆಡಿ ಶ್ರೀನಿವಾಸ್ ಶೆಟ್ಟರು ಬಿಜೆಪಿ ಧ್ವಜವನ್ನು ಕೊಟ್ಟು ನನಗೆ ಇವತ್ತು ಚಾಲನೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಭರವಸೆನ ಕೊಡ್ತೇನೆ, ಭಾರತೀಯ ಜನತಾ ಪಾರ್ಟಿನ ರಾಜ್ಯದ ಅಧ್ಯಕ್ಷನಾಗಿ